ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾವು ಕಾರ್ಟೀಷಿಯನ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನಾನೊಂದು ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ. ಒಂದು ಸೆಟ್ ಇಲ್ಲಿದೆ, ಇದರೊಳಗೆ 1 2 3 ಇದೆ. ಇದರೊಳಗೆ ಎ ಬಿ ಸಿ ಅಂತ ಇದೆ. ಎ ಇಂಟು ಬಿ ಮಾಡ್ತೀನಿ. ಎ ಇಂಟು ಬಿ ಮಾಡಿದ್ರೆ ಏನಾಗುತ್ತೆ? 1A 1B 1C 2A 2B 2C 3A 3B 3C ಈ ರೀತಿ ಬಂತು ನೋಡಿ. ಸೊ ಇದರಲ್ಲಿ 3 ಎಲಿಮೆಂಟ್ ಇತ್ತು, ಇದರಲ್ಲಿ 3 ಎಲಿಮೆಂಟ್ ಇತ್ತು. ಇಲ್ಲಿ ಎಷ್ಟಿದೆ? 1 2 3 4 5 6 7 8 9 3 ಇಂಟು 3 m ಇಂಟು n ಹೇಳ್ಬಿಟ್ಟಿದ್ದೀನಿ. Cardinal number of A is 3, cardinal number of B is 3, therefore cardinal number of A into B is 9. Cardinal number is nothing but number of elements present in set A. m ಅಂತ ಇಟ್ಕೊಂಡು number of elements set B n ಅಂತ ಇಟ್ಕೊಂಡ್ರೆ number of elements present in set A into B is 9 ಅಂತಾಗತ್ತೆ, m into n ಅಂತಾಗತ್ತೆ ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಬಗ್ಗೆ ಕೊಟ್ಟಿದ್ವಿ. ಇದರೊಳಗೆ ಸಬ್ಸೆಟ್ ಬರೆಯೋದು ಅಂತ. ಎಷ್ಟು ಸಬ್ಸೆಟ್ ಬರೀಬಹುದು ಅನ್ನೋದನ್ನು ಕೂಡ ವಿದ್ಯಾಶಂಕರ್ ಹೇಳಿದ್ದಾರೆ. ಯಾವುದೇ ಒಂದು ಸೆಟ್ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು 3 ಇತ್ತು ಅಂದರೆ ನಂಬರ್ ಆಫ್ ಸಬ್ಸೆಟ್ಸು 2 to the power of 3 ಅಂದರೆ 8. ನಲ್ ಸೆಟ್ ಒಂದು, ಎಂಟೈರ್ ಸೆಟ್ ಒಂದು, ಆಮೇಲೆ 1 3 4 5 6 7 8 ಆಮೇಲೆ ಇದು 9 2 to the power of 8 ಸಬ್ಸೆಟ್ಸ್. 2 to the power of n ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ವಿ ಸಬ್ಸೆಟ್, ನಂಬರ್ ಆಫ್ ಸಬ್ಸೆಟ್ ದಟ್ ಕ್ಯಾನ್ ಬಿ ರಿಟರ್ನ್. ಇದರ ಒಳಗೆ ನಾನು ಒಂದಷ್ಟು ಎಲಿಮೆಂಟ್ಸ್ಗಳನ್ನು ಆದು ಸಪರೇಟಾಗಿ ಒಂದು ಸಬ್ಸೆಟ್ ಮಾಡಿದರೆ ಸಬ್ಸೆಟ್ ಮಾಡ್ತೀನಿ. ಇದರೊಳಗೆ ಒಂದಷ್ಟು ಎಲಿಮೆಂಟ್ 1A, ಆಮೇಲೆ 2B ಆಮೇಲೆ 3C ನೋಡಿ. ಇದು ಒಂದಷ್ಟು ಎಲಿಮೆಂಟ್ಸ್ಗಳನ್ನು ಸಪರೇಟಾಗಿ ಬರೆದಿರೋದು. ಇದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ವಾಟ್ ಈಸ್ ರಿಲೇಷನ್? ರಿಲೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸಬ್ಸೆಟ್ ಆಫ್ ದಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎನಿ ಟೂ ನಾನ್ ಎಂಪ್ಟಿ ಸೆಟ್ಸ್ ಅಂತ ಹೇಳ್ಬೋದು. ಆ ರೀತಿ ಡಿಫೈನ್ ಮಾಡ್ಬೋದು. ಇದು ಇಲ್ಲಿ ಮಕ್ಕಳ ನಾವು 1, A ಬಿಲಾಂಗ್ಸ್ ಟು ಆರ್ ಅಂತ ಬರಿತೀವಲ್ಲ, ಹೌದು. 2, B ಬಿಲಾಂಗ್ಸ್ ಟು ಆರ್ ಅಂತ ಬರಿತೀವಲ್ಲ, ಹೌದು. 3, C ಬಿಲಾಂಗ್ಸ್ ಟು ಆರ್ ಅಂತ ಬರಿತೀವಿ. ಆರ್ನೇ ತಗೊಂಡ್ರಿ ಸರ್, ಹೌದು. ರಿಲೇಷನ್ಗೆ ಕ್ಯಾಪಿಟಲ್ ಲೆಟರ್ ಆರೇ ತಗೋಬೇಕು. ನಂಬರ್ ಆಫ್ ರಿಲೇಷನ್ಸ್ ಬರೆದಾಗ R1 R2 R3 ಆ ಥರ ತೆಗೆದುಕೊಳ್ತೀವಿ. ಸೊ ಮಕ್ಕಳ 1, A ಬಿಲಾಂಗ್ಸ್ ಟು ಆರ್ ಅಂದ್ರು ಒಂದೇ. ಇದನ್ನು ಇನ್ನೊಂದು ಥರ ರೆಪ್ರೆಸೆಂಟ್ ಮಾಡ್ತಾರೆ, 1RA. 1RA ಮೀನ್ಸ್ 1, A ಬಿಲಾಂಗ್ಸ್ ಟು ಆರ್ ಅಂತ. ಇಲ್ಲಿ 2RB, ಇಲ್ಲಿ 3RC ಈ ರೀತಿ ನಾವು ಬರೀಬಹುದು ಅನ್ನೋ ವಿಚಾರ. ಓಕೆ, ಈಗ ಡೆಫಿನೇಷನ್ ತಗೊಳ್ಳೋಣ. ಹೆಡ್ಡಿಂಗ್ ಹಾಕ್ಕೊಳ್ಳಿ, ರಿಲೇಷನ್ ಅಂತ. ರಿಲೇಷನ್ ಅಂತ ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಡೆಫಿನಿಷನ್ ಅಂತ ಬರೀರಿ. ಡೆಫಿನಿಷನ್ ಆಫ್ ರಿಲೇಷನ್. ಲೆಟ್ A and B are two sets, then a relation R from A to B is a subset of A into B, full stop. ನೋಡಿ, ಇದು ಡೆಫಿನೇಷನ್. ಸಬ್ಸೆಟ್ ಆಫ್ ಎ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎನಿ ಟೂ ಸೆಟ್ಸ್, ಇದಕ್ಕೆ ನಾವು ರಿಲೇಷನ್ ಅಂತ ಕರಿತೀವಿ. ಬರ್ಕೊಳ್ಳಿ ಮಕ್ಕಳ. Yes.
ಈಗ ಇದು ಬರ್ಕೊಂಡಾದಮೇಲೆ ಒಂದು ನೋಟ್, ಒಂದು ಸೂಚನೆ. ನೋಟ್, if A contains m elements, B contains n elements, then A into B, A cross B, Cartesian product of A and B contains how many elements ಅಂದಾಗ m into n ಎಲಿಮೆಂಟ್ಸ್. ಇದನ್ನು ನಾವು ಗಮನಿಸಿದ್ದೀವಿ ಅಲ್ವಾ? ಎನಲ್ಲಿ 3 ಎಲಿಮೆಂಟ್ಸ್ ತೊಗೊಂಡಿದ್ದೆ, ಬಿನಲ್ಲಿ 3 ಎಲಿಮೆಂಟ್ಸ್ ತೆಗೆದುಕೊಂಡಿದ್ದೆ. ಎ ಇಂಟು ಬಿ ಮಾಡಿದಾಗ 3 ಇಂಟು 3 9 ಎಲಿಮೆಂಟ್ಸ್ ನಿಮಗೆ ಕಾಣ್ತು. ಹೌದು. ಹಾಗಿದ ಮೇಲೆ ಆರ್ಡರ್ಡ್ ಪೇರ್. ಸೊ ಇಲ್ಲಿ ಎಲಿಮೆಂಟ್ಸ್ ಅಂದರೆ ಆರ್ಡರ್ಡ್ ಪೇರ್ಡ್ ಎಲಿಮೆಂಟ್ಸ್ ಅಂತಲೂ ಬರೀಬಹುದು, ಏನು ತೊಂದರೆ ಇಲ್ಲ. ಓಕೆ. ಹಾಗಿದ ಮೇಲೆ ಈ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಒಟ್ಟು ಎಷ್ಟು ಸಬ್ಸೆಟ್ಸ್ ಬರಿಬೋದು ಅಂದರೆ ಎಷ್ಟು ರಿಲೇಷನ್ಸ್ ಬರಿಬೋದು ಅಂತಲೂ ಅರ್ಥ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್, ನಂಬರ್ ಆಫ್ subsets of A into B, subsets of A into B is 2 to the power of mn ಅಂತ ಕರಿತೀವಿ. 2 to the power of mn ಅಂದ್ರೂ ಒಂದೇ. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಯಾವುದು ಎಷ್ಟು ಅಂತ ಕೇಳಿದರೆ, ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಇನ್ A cross B, A into B is equal to 2 to the power of mn ಅಂತ ಬರಿಬೋದು. ಒಟ್ಟು ಎಷ್ಟು ರಿಲೇಷನ್ಸ್ ಇರುತ್ತೆ ಅಂದರೆ 2 to the power of mn. ಅಥವಾ ಸೂಪರ್ ಸೆಟ್ಸ್ ಆಫ್ ಪವರ್ ಸೆಟ್, ಸೂಪರ್ ಸೆಟ್ ಅಲ್ಲ, ಪವರ್ ಸೆಟ್ ಆಫ್ A cross B, ಪವರ್ ಸೆಟ್ ಆಫ್ A cross B. ಪವರ್ ಸೆಟ್ ಅಂದ್ರೇನು? ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಅಂತ ತಾನೆ. ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಈಸ್ ಕಾಲ್ಡ್ ಆಸ್ ಪವರ್ ಸೆಟ್. ಅಲ್ಲಿಗೆ ಅದು ಏನಾಗುತ್ತೆ, ಪವರ್ ಸೆಟ್ಟು ಅಂತಂದರೆ ಪವರ್ ರಿಲೇಷನ್, ಎಲ್ಲ ರಿಲೇಷನ್ಸ್ಗಳೇ ಇರ್ತದೆ. ಸೊ ಅದಕ್ಕೆ 2 to the power of mn ಅಂತ ಹೇಳಿ ಬರ್ಕೊಳ್ಳಿ. ಸೊ ಅಲ್ಲಿಗೆ ಎನಲ್ಲಿ m ಎಲಿಮೆಂಟ್ಸ್ ಇದ್ದು ಬಿನಲ್ಲಿ n ಎಲಿಮೆಂಟ್ಸ್ ಇತ್ತು ಅಂದರೆ A ಕ್ರಾಸ್ ಬಿನಲ್ಲಿ mn ಎಲಿಮೆಂಟ್ಸ್ ಇರುತ್ತೆ. ಹಾಗಾಗಿ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಇನ್ A ಕ್ರಾಸ್ ಬಿ ಅಂತಂದ್ರಾಗ 2 to the power of mn ಅಂತ ಬರಿಬೇಕಾಗುತ್ತೆ. ಓಕೆನಾ? ದೆನ್ ಹೆಡಿಂಗ್ ಹಾಕ್ಕೊಳ್ಳಿ ಮಕ್ಕಳ, ಎಲ್ಲ ಹೊಸ ವಿಚಾರಗಳು ನಿಮಗೆ ರಿಲೇಷನಲ್ಲಿ. ಡೊಮೈನ್ ಅಂತ ಹೆಡಿಂಗ್ ಹಾಕೊಳ್ಳಿ. ಡೊಮೈನ್ ಆ್ಯಂಡ್ ರೇಂಜ್ ಅಂತ, ಡೊಮೈನ್ ಆ್ಯಂಡ್ ರೇಂಜ್ ಅಂತ. ಈಗ ವಿದ್ಯಾಶಂಕರ್ ಜಸ್ಟ್ ಸೇಮ್ ಎಕ್ಸಾಂಪಲ್ಸೇ ತಗೊಳ್ತಿರ್ತೀನಿ, ತುಂಬ ಚೇಂಜ್ ಮಾಡೋಕ್ಕೆ ಹೋಗಲ್ಲ. 1 2 3ನೇ ತೆಗೆದುಕೊಳ್ತೀನಿ. ಬಿನಲ್ಲಿ ಎ ಬಿ ಸಿ ಅಂತಲೇ ತೆಗೆದುಕೊಳ್ತೀನಿ. ಆಗ ಎ ಕ್ರಾಸ್ ಬಿ ಮಾಡ್ತೀನಿ. ಆಗ 1A 1B 1C 2A 2B 2C ಹಾಗೆ 3A 3B 3C ಅಂತ ತೆಗೆದುಕೊಳ್ತೀನಿ. ಇದರೊಳಗೊಂದು ರಿಲೇಷನ್ ಬರೀತೀನಿ. R ಇಸ್ ಈಕ್ವಲ್ ಟು ಯಾವ್ದು ತಗೊಳ್ತೀನಿ, 1A 2B 3C ಇದೇ ತಗೋಬೇಕು ಅಂತೇನಿಲ್ಲ, ನನ್ನ ಇಷ್ಟ. ಇದರಲ್ಲಿ ಫಸ್ಟ್ ಎಲಿಮೆಂಟ್ಸ್ ಇರುತ್ತಲ್ಲ ಮಕ್ಕಳ, ಅದನ್ನು ಡೊಮೈನ್ ಅಂತ ಕರೀತಾರೆ. ಬರಿಬೇಕಾರೆ DOM ಡುಮ್ ಆರ್, ಡೊಮೈನ್ ಆರ್ 1, 2, 3. ನಾವು ಡೊಮೈನ್ ಆರ್ ಯಾವಾಗಲೂ ಏನಲ್ಲಿರೋದು 1 2 3 ಅಷ್ಟು ಇರಬೇಕು ಅಂತೇನಿಲ್ಲ, ನಾವಿಲ್ಲಿ ತಗೊಳ್ಳೋದ್ರ ಮೇಲೆ ಹೊಟ್ಟೋಗ್ಬಿಡತ್ತೆ. ರೇಂಜ್ ಆರ್ ಅಂತ ಬರೀತೀನಿ. ರೇಂಜ್ ಆರ್ ಅಂದರೆ ಎರಡನೇದು ಅಂತ, ಎ ಬಿ ಸಿ ಅಂತ. ಇಲ್ಲಿ ನಾನು ತೊಗೊಂಡಿರೋದು ಡೊಮೈನ್ ಆರ್ ಈಸ್ ಈಕ್ವಲ್ ಟು ಸೆಟ್ ಎ,
ಡೊಮೈನ್ ರೇಂಜ್ ಆರ್ ಇಸ್ ಈಕ್ವಲ್ ಟು ಸೆಟ್ ಬಿ ಆ ಥರ ಚೂಸ್ ಮಾಡಿರೋದ್ರಿಂದ ಈ ರೀತಿ ಬಂದಿರುತ್ತೆ. ಕೆಲವು ಎಲಿಮೆಂಟ್ಸ್ ಇಲ್ದಲೇ ಇದ್ದರೂ ಇರಬಹುದು. ಹಾಗಿದ್ಮೇಲೆ ಡೊಮೈನ್ ಆ್ಯಂಡ್ ರೇಂಜನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ಲೆಟ್ ಆರ್ ಬಿ ದ ರಿಲೇಷನ್, let R be the relation from set A to set B, then set of all first components of ordered pair belonging to R is called domain R, domain of R. ಫಸ್ಟ್ ಕಾಂಪೊನೆಂಟ್ ಅಂದರೆ ಮೊದಲನೆಯದು ಅಂತ. ಫಸ್ಟ್ ಕಾಂಪೊನೆಂಟ್ ಆಫ್ ವಾಟ್? ಆರ್ಡರ್ಡ್ ಪೇರ್. ದಟ್ ಆರ್ಡರ್ಡ್ ಪೇರ್ ಬಿಲಾಂಗ್ಸ್ ಟು ವಾಟ್? ರಿಲೇಷನ್ಗಾಗಿರಬೇಕು. ಇದು ಡೊಮೈನ್ಗೆ ಡೆಫಿನಿಷನ್ನು. ವಿತ್ ಎಕ್ಸಾಂಪಲ್ ನೀವೊಂದು ಕೆಲಸ ಮಾಡಿ, ಡೊಮೈನ್ ಆರಿಗೆ ಮಾತ್ರ ಎಕ್ಸಾಂಪಲ್ ತೊಗೊಳ್ಳಿ. ನೆಕ್ಸ್ಟ್ ರೇಂಜ್ ಆರ್ ಡೆಫಿನಿಷನ್ ಬರೆಸ್ತೀನಿ. ಓಕೆನಾ? ಈಗ ರೇಂಜ್ ಆರ್ ಡೆಫಿನೇಷನ್ ತಗೊಳ್ಳೋಣ. ಎಸ್, ಸೇಮ್. ಲೆಟ್ ಆರ್ ಬಿ ದಿ ಸೆಟ್ ಆಫ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ, ದೆನ್ ಸೆಟ್ ಆಫ್ ಆಲ್ ಏನಂತ ಬರಿತೀವಿ? ಫಸ್ಟ್ ಕಾಂಪೊನೆಂಟ್ ಅನ್ನೋದನ್ನು ಅಳಿಸ್ತೀವಿ. ಸೆಕೆಂಡ್ ಕಾಂಪೊನೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ ಬಿಲಾಂಗಿಂಗ್ ಟು ಆರ್ ಈಸ್ ಕಾಲ್ಡ್ ರೇಂಜ್ ಆಫ್ ಆರ್ ಅಂತ ಬರಿತೀವಿ. ಎಕ್ಸಾಂಪಲ್ ಬರಿಬೇಕಾದ್ರೆ ಇದೇ ಎಕ್ಸಾಂಪಲ್ ತೆಗೆದುಕೊಳ್ತೀರಾ. ರೇಂಜ್ ಆಫ್ ಆರ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಕಾಮ ಸಿ ಅಂತ ಬರೀತೀರ. ಓಕೆ, ಈ ಡೊಮೈನ್ ಮತ್ತು ರೇಂಜ್ ಎರಡನ್ನೂ ಕೂಡ ಈಗ ವಿದ್ಯಾಶಂಕರ್ ಏನು ಮಾಡ್ತಾರೆ, ಸೆಟ್ ಬಿಲ್ಡರ್ ಫಾರ್ಮ್ ಮೆಥಡ್, ರೋಸ್ಟರ್ ಮೆಥಡ್ ಅಂತ ಎರಡು ಇದೆಯಲ್ಲ, ಆ ಮೆಥಡಲ್ಲಿ ಬರಿತೀನಿ. ಈಗ ನೋಟ್ ಅಂತ ಬರ್ಕೊಂಬಿಟ್ಟು ಡೊಮೈನ್ ಆರ್ ಈಸ್ ಸೆಟ್ ಎ ಸಚ್ ದ್ಯಾಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್. ಹೀಗೆ ಡೊಮೈನ್ ಆರ್ ಅಂದರೆ ಇಟ್ ಈಸ್ ಎ ಸೆಟ್ ಎ ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ರೇಂಜ್ ಆರ್ ಅಂತಂದರೆ ಬಿ ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ಅಷ್ಟೇ. ಡೊಮೈನ್ ಆರ್, ರೇಂಜ್ ಆರ್. ಓಕೆ, ದೆನ್ ಇನ್ವರ್ಸ್ ರಿಲೇಷನ್ ಅಂತ ಮಕ್ಕಳ. ಇನ್ವರ್ಸ್ ಆಫ್ ಎ ರಿಲೇಷನ್, ಇನ್ವರ್ಸ್ ಆಫ್ ಎ ರಿಲೇಷನ್. ಇನ್ವರ್ಸ್ ಆಫ್ ಎ ರಿಲೇಷನ್ ಅಂತಂದರೆ, ಲೆಟ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್ ಆ್ಯಂಡ್ ಆರ್ ಬಿ ಎ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ, then inverse of R denoted by ಇದನ್ನು ಬರಿಬೇಕಾದ್ರೆ R ಇನ್ವರ್ಸ್ ಅಂತ ಓದಬೇಕು. R ಪವರ್ -1 ಅಲ್ಲ, R ಇನ್ವರ್ಸ್ ಅಂತ ಓದಬೇಕು. ಈಸ್ ಎ ರಿಲೇಷನ್ ಫ್ರಮ್ ಸೆಟ್ ಬಿ ಟು ಸೆಟ್ ಎ. ಉಲ್ಟಾ, ಎ ಟು ಬಿ ಇದ್ದಿದ್ದು ಇನ್ವರ್ಸು ಬಿ ಟು ಎ ಆಗತ್ತೆ. ಅಂದರೆ ಅರ್ಥ ಆರ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಕಾಮ ಎ ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ.
ಬಿ ಕಾಮ ಎ ಸಚ್ ದಟ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ಈಗ ಇಲ್ಲೇನಾಗೋಗುತ್ತೆ, ವಾಟ್ ಈಸ್ ದಿ ಡೊಮೈನ್ ಆಫ್ ಆರ್ ಇನ್ವರ್ಸ್? ಡೊಮೈನ್ ಆರ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ. ಬಿ ಡೊಮೈನ್ ಆರ್ ಈಸ್ ಈಕ್ವಲ್ ಟು ಬಿ such that b comma a belongs to r inverse. ಅಲ್ಲಿಗೆ ಡೊಮೈನ್ ಆಫ್ ಆರ್ ಬಿಕಮ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಇನ್ವರ್ಸ್. ಬಿ ಎ ಡೊಮೈನ್ ಆಫ್ ಆರ್ ಇನ್ವರ್ಸ್ ಈಸ್ ಈಕ್ವಲ್ ಟು ರೇಂಜ್ ಆಫ್ ಆರ್ ಅಂತ ಆಯ್ತಲ್ಲ. ಹೌದು, ಅದು ಡೊಮೈನ್ ರೇಂಜ್ ಇಂಟರ್ಚೇಂಜ್ ಆಗಿರೋದು ಅಂತಲೇ ಅರ್ಥ ಅಲ್ಲಿ. ಅಲ್ಲಿಗೆ ರೇಂಜ್ ಆರ್ ಇನ್ವರ್ಸ್ ಅಂದರೆ ಡೊಮೈನ್ ಆಫ್ ಆರ್ ಅಂತ ಇದನ್ನು ಬರ್ಕೊಳ್ಳಿ. ಇನ್ವರ್ಸ್ ರಿಲೇಷನ್ನ ಡೊಮೈನು ರಿಲೇಷನ್ನ ರೇಂಜ್ ಆಗಿರುತ್ತೆ. ಎಸ್, ಇನ್ವರ್ಸ್ ರಿಲೇಷನ್ನ ರೇಂಜು ರಿಲೇಷನ್ನ ಡೊಮೈನ್ ಆಗಿರುತ್ತೆ ಅಂತ, ಇಂಟರ್ಚೇಂಜ್ ಆಗಿರುತ್ತೆ ಅಂತ. ಸೊ ಕೆಲವರು ಈ ರಿಲೇಷನ್ನ ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟೇಷನ್ ಮಾಡೋದನ್ನು ತೋರಿಸ್ತಾರೆ. ಅದನ್ನು ನಾವು ಇನ್ನೊಂದು ಹೆಸರಿನಲ್ಲಿ ಹೇಳ್ತೀವಿ, ಆರೋ ಡಯಾಗ್ರಾಮ್ ಅಂತ ಹೇಳ್ತಾರೆ. ಸೊ ಈಗ ವಿದ್ಯಾಶಂಕರ್ ಒಂದೇ ಒಂದು ವೆನ್ ಡಯಾಗ್ರಾಮ್ನ ಹಾಕೋದಕ್ಕೆ ಎಕ್ಸಾಂಪಲ್ ಕೊಟ್ಬಿಟ್ಟು ಇವತ್ತಿನ ಕ್ಲಾಸ್ ಕನ್ಕ್ಲೂಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇದ್ರ ಮೇಲೆ ಅಷ್ಟೇ. ಸೊ ಮಕ್ಕಳ ಸೆಟ್ ಎ ತಗೊಂಡ್ರು, ಮಾಸ್ಟು ಯಾವಾಗಲೂ 1 2 3ನೇ ತೆಗೆದುಕೊಳ್ತಾರೆ. ಸೆಟ್ ಬಿ ತೆಗೆದುಕೊಂಡ್ರು, ಯಾವಾಗಲೂ ಎ ಬಿ ಸಿನೇ ತಗೊಳ್ತಾರೆ. ಎ ಇಂಟು ಬಿ ತೆಗೆದುಕೊಂಡ್ರು, ಆಗ 1A 1B 1C, ಆಮೇಲೆ 2A 2B 2C, ಆಮೇಲೆ 3A 3B 3C. ಈ ರೀತಿ ಆರ್ಡರ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಬಂತು. ರಿಲೇಷನ್ ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತಗೊಳ್ತೀನಿ. 1A 1B 2C 3A, ಏನೋ ಬಾಯಿಗೆ ಬಂದಿದ್ದೆ ಒಂದಷ್ಟು ತೆಗೆದುಕೊಂಡೆ. ಇಲ್ಲಿ ನಾನು ಹೇಳಿದ್ದೀನಿ 1RA 1RB 2RC 3RA ಈ ರೀತಿಯೂ ಬರಿಬೋದು ಅಂಥೇಳಿ. ವೆನ್ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಮಕ್ಕಳ ಇಲ್ಲಿ ಹೀಗೆ ಬರೋದು, ಇಲ್ಲಿ ಹೀಗೆ ಬರೋದು, ಇದು ಎ ಬರೋದು, ಇಲ್ಲಿ ಬಿ ಬರೋದು, ಇಲ್ಲಿ ಎ ಟು ಬಿ ಮ್ಯಾಪಿಂಗ್, ದಿಸ್ ಈಸ್ ಎ ಟು ಬಿ ಮ್ಯಾಪಿಂಗ್. ರಿಲೇಷನ್ ಆರ್ ಇದು ಮ್ಯಾಪಿಂಗ್ ಫ್ರಮ್ ಎ ಟು ಬಿ. ಎನಲ್ಲಿ ಏನೇನಿರುತ್ತೆ ನೀವೇ ನೋಡಿ, 1 2 3 ಇದೆ. ಬಿನಲ್ಲಿ ಏನಿದೆ, ಎ ಬಿ ಸಿ ಇದೆ. ರಿಲೇಷನಲ್ಲಿ ಏನಿದೆ, 1A ಅಂದರೆ 1ಇಂದ ಎಗೆ ಹೋಗು ಆರೋ ಮಾರ್ಕ್, 1B ಅಂತಂದರೆ 1ಇಂದ ಬಿಗೆ ಹೋಗು ಆರೋ ಮಾರ್ಕ್, 2C ಅಂದರೆ 2ಇಂದ ಸಿಗೆ ಹೋಗು ಆರೋ ಮಾರ್ಕ್, 3A ಅಂದರೆ 3ಇಂದ ಎಗೆ ಹೋಗು ಆರೋ ಮಾರ್ಕ್. ಇದಕ್ಕೆ ನಾವು ವೆನ್ ಡಯಾಗ್ರಾಮ್, ಆರೋ ಡಯಾಗ್ರಾಮ್ ಅಂತ ಕರಿತೀವಿ. ಇದು ಯಾವಾಗಲೂ ಡೊಮೈನ್ ಆಗಿರುತ್ತೆ, ಅದು ಯಾವಾಗಲೂ ರೇಂಜ್ ಆಗಿರುತ್ತೆ. ಇಷ್ಟು ಓಕೆ.